ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆನೇ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಡೇ 3 ಆಫ್ ವೆಯ್ಟ್ ಲಾಸ್ ಚಾಲೆಂಜ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಡೈಲಿ ಒಂದೊಂದು ಹೊಸ ರೀತಿಯ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಫಸ್ಟಲ್ಲಿ ನೀವೇ ನೋಡಿದ್ದೀರಾ, ನಾನು ಯಾವುದೇ ರೀತಿ ಡಿಟಾಕ್ಸ್ ಡ್ರಿಂಕ್ ಆ ಥರ ಏನೂ ಕುಡಿತಾ ಇರಲಿಲ್ಲ. ಇವಾಗಿಂದ ಜಸ್ಟ್ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವತ್ತೇನು ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ, ವಾಕಿಂಗ್ ಮಾಡಬೇಕು ಡೈಲಿ ಅಂತ ಹೇಳಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಇನ್ನೇನು ಮನೆಗೆ ಬಂದುಬಿಟ್ಟು ನೀಟಾಗಿ ಬಾಗಿಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ಏನು ಅಂದರೆ, ನಾನು ಟಿಫನ್ಗೆ ಏನು ಪಡ್ಡು ಅಂತ ಹೇಳ್ತೀವಲ್ಲ, ಪಡ್ಡು ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ನಾನು ಅಷ್ಟೇ ಇವತ್ತು ಅದೇ ಪಡ್ಡನ್ನು ತಿಂದಿದ್ದೀನಿ, ಬೇರೆ ನನಗಾಗಿ ಸಪ್ರೇಟ್ ಏನೂ ಮಾಡ್ಕೊಂಡಿಲ್ಲ. ಸೊ ಆ ಪಡ್ಡಿಂದು ಹಿಟ್ಟಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಎತ್ತಿಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಏನು ಅಂದರೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಡೇ ಫಸ್ಟಿಂದನೇ ಎಲ್ಲದನ್ನು ಒಂದೇ ಸಲ ರೂಢಿ ಮಾಡಿಕೊಂಡ್ರೆ ನಮಗೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾನು ಒಂದೊಂದು ದಿನ ಒಂದೊಂದು ಥರದ ಅಭ್ಯಾಸಗಳನ್ನ ರೂಢಿ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ಅಂದರೆ, ಫಸ್ಟಲ್ಲಿ ನಾನು ಡೇ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವ ಥರ ನಾರ್ಮಲಾಗಿ ಫುಡ್ ತೊಗೊತಾ ಇದ್ನೋ ಅದೇ ಥರ ಫುಡ್ನ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ತೊಗೊತಾ ಇದ್ದೆ. ಆ್ಯಂಡ್ ನೆಕ್ಸ್ಟು ಆಫ್ಟರ್ 1 ಡೇ ಆದಮೇಲೆ ಅದಕ್ಕೆ ಏನು ನಾವು 3 ಲೀಟರ್ಸ್ ಆಫ್ ವಾಟರ್ ಕುಡಿಯಬೇಕಲ್ಲ, ಅದನ್ನು ಇನ್ಕ್ಲೂಡ್ ಮಾಡಿಕೊಂಡೆ. ಹಾಗೆ ಇವತ್ತೇನು ಅಂದರೆ ವಾಕಿಂಗ್ ಮಾಡೋದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೆ ಇನ್ನು ಮತ್ತೆ ನಾಳೆ ಆಗಿರ್ಬೋದು, ನಾಡ್ದಾಗಿರ್ಬೋದು ಕೆಲವೊಂದು ಡಿಟಾಕ್ಸ್ ಡ್ರಿಂಕ್ ತೊಗೊಳೋದಾಗಿರ್ಬೋದು, ಅದನ್ನೆಲ್ಲ ಕ್ರಮೇಣ ಒಂದೊಂದಾಗಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಭ್ಯಾಸಗಳನ್ನ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದನ್ನು ಒಂದೇ ಸಲ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ನಾನು ನಾವು 10K ಸ್ಟೆಪ್ಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಸಹ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ನನ್ನ ಕೈಲಿ ಕಷ್ಟ ಆಗ್ತಾಯಿದೆ. ಬಟ್ ಆದರೂ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ನಾವು ಕಂಪ್ಲೀಟ್ ಮಾಡಲೇಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು 2 ಡೇಸ್ ಬಿಟ್ಟು 10K ಸ್ಟೆಪ್ಸ್ನ ಒಂದು ಚಾಲೆಂಜಾಗಿ ತೊಗೊಂಡು ಅದನ್ನು ಸಹ ಕಂಪ್ಲೀಟ್ ಮಾಡ್ತೀನಿ. ಇನ್ನು ನಾನು ಚಟ್ನಿನೂ ಸಹ ಮಾಡಿದ್ದೀನಿ. ಚಟ್ನಿ ಮಾಡಿ ಹಾಗೆ ಸೈಡಿಗೆ ಎತ್ತಿಟ್ಬಿಟ್ಟಿದ್ದೀನಿ. ಹಾಗೆ ನಾನು ಇವತ್ತು ಇದೇ ಪಡ್ಡನ್ನ ತೊಗೊಳೋದ್ರಿಂದ ಒಂದು ಸ್ವಲ್ಪ ಪ್ರೋಟೀನ್ ರಿಚ್ ಆಗಿರಲಿ ಅಂತ ಇದಕ್ಕೆ ಏನು ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೀವಲ್ಲ, ಅದು ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ನಾನಿಲ್ಲಿ ಪಡ್ನಿಟ್ಟನ್ನ ಒಂದು ಸ್ವಲ್ಪ ರೆಸ್ಟಿಗೆ ಅಂತ ಬಿಟ್ಟಿದ್ನಲ್ಲ, ಉಪ್ಪು ಮತ್ತು ಸೋಡಾ ಹಾಕಿ, ಸೊ ಅದಕ್ಕೆ ಹಾಕೋದಕ್ಕೆ ಅಂತ ಈ ಕ್ಯಾರೆಟ್ನೆಲ್ಲ ತುರ್ಕೊಂಡ್ಬಿಡ್ತಾಯಿದ್ದೀನಿ. ನೆಕ್ಸ್ಟು ಆ ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ, ನಾನು ಸ್ವಲ್ಪ ಅಷ್ಟೇ ಕಾಯಿ ತುರಿ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಚಟ್ನಿಗೆ ಅಂತ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆ ಏನು ಪಾಲಕ್ ಸೊಪ್ಪಿರುತ್ತಲ್ಲ, ಅದನ್ನು ತುಂಬಾ ಚಿಕ್ಕದಾಗಿ ಹೆಚ್ಕೊಳ್ಳಿ. ತುಂಬಾ ದೊಡ್ಡದಾಗಿ ಹೆಚ್ಕೊಂಡ್ರೆ ಅದು ಪಡ್ಡನ್ನ ಹಾಕಬೇಕಾದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ತುಂಬಾ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಖಾರ ಪುಡಿ ಹಾಕ್ತಾಯಿಲ್ಲ ಇವತ್ತು, ಬದಲಾಗಿ ಹಸಿರು ಮೆಣ್ಸಿಕಾಯಿ ಇರುತ್ತಲ್ಲ, ಅದನ್ನು ಒಂದು 5 ರಿಂದ 6 ಹಸಿರು ಮೆಣ್ಸಿಕಾಯಿನ ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಸಹ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದೆರಡನ್ನೂ ಏನು ನಾವು ಮಿಕ್ಸಿಗೆ ಹಾಕಿದ್ವಲ್ಲ, ಸೊ ಅದನ್ನು ಈ ಪಡ್ಡಿನ ಹಿಟ್ಟೊಳಗಡೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಮೆಣ್ಸಿಕಾಯಿ ಸ್ವಲ್ಪ ಖಾರ ಇತ್ತು, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ನಿಮಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಇನ್ನು ನಾನು ಆ್ಯಕ್ಚುಲಿ ಯಾವಾಗಲೇ ಚಟ್ನಿ ಮಾಡಿದೆ ಅಂತ ಹೇಳಿದ್ನಲ್ಲ, ಅದೇ ಮೆಣಸಿಕಾಯಿನ ರುಬ್ಬಿಟ್ಕೊಂಡಿರೋದು ಗ್ರೀನ್ ಚಟ್ನಿ, ಅದನ್ನು ನಾನು ಇದಕ್ಕೆ ಹಾಕಿದ್ದೀನಿ ಪಡ್ಡಿಗೆ. ಹಾಗೆ ಇನ್ನು ಪಡ್ಡಿಗೋಸ್ಕರ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೇನಿಲ್ಲ, ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ತಾರೋ ಚಟ್ನಿ ಹಾಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು. ಸೊ ನಮ್ಮ ಮನೇಲಿ ಹೊರಗಡೆ ಎಲ್ಲ ಹೋಗ್ತಾಯಿದ್ರು. ಸೊ ಅವ್ರಿಗೆ ಅಡುಗೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಇನ್ನೇನು ಪಡ್ಡು ಮಾಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ. ಸೊ ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ, ವೀಡಿಯೋ ಮಾಡೋ ಇದರಲ್ಲಿ ಬೇಗ ಅಡುಗೆನೇ ಮಾಡೋದಕ್ಕಾಗೋದಿಲ್ಲ. ಅದು ವೀಡಿಯೋ ಮಾಡಬೇಕು ಮತ್ತು ಸ್ಟಾಪ್ ಮಾಡಬೇಕು ಮತ್ತು ಕಂಟಿನ್ಯೂ ಮಾಡಬೇಕು, ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಏನಿಲ್ಲ, ಇನ್ನೊಂದು ಸ್ವಲ್ಪ ದಿನ ಅಭ್ಯಾಸ ಆಗೋ ತನಕ ಹಾಗಾಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲೆಲ್ಲ ಪಡ್ಡು ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅವರೇ ನಿಂದು ಲೇಟ್ ಆಗುತ್ತೆ, ನಾನೇ ತೆಗಿತೀನಿ ಅಂತ ಹೇಳಿ ಅವರೇ ಪಡ್ಡನ್ನೆಲ್ಲ ತೆಗಿತಾ ಇದ್ದಾರೆ. ಕೆಲವರು ಮನೇಲಿ ಕೆಲವರು ಗಂಡು ಮಕ್ಕಳು ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾರೆ, ಇನ್ನು ಕೆಲವರು ಮನೇಲಿ ಹೆಲ್ಪ್ ಮಾಡೋದಿಲ್ಲ. ನಮ್ಮ ಮನೇಲಿ ಹೇಗೆ ಅಂದರೆ, ಅವ್ರಿಗೆ ಟೈಮ್ ಇದ್ದರೆ ಜಸ್ಟ್ ಏನಾದರೂ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ಅಂದರೆ ಅವಾಗ ಏನಾದರೂ ಬಂದು ಹೇಗೆ ಮಾಡ್ತಾಯಿದ್ಯಾ, ಏನು ಮಾಡ್ತಾಯಿದ್ದೀಯ ಅಂತ ಕೇಳ್ತಾರೆ. ಇನ್ನು ನಂದು ಬೇಗನೆ ಮದುವೆ ಆಗಿದ್ದಲ್ವಾ, ಅಂದರೆ ಒಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದಲ್ಲ. ಸೊ ನಮ್ಮ ಮನೆಯವರು ನಿಂಗೆ ಇದು ಬರುತ್ತಾ ಮಾಡೋಕ್ಕೆ, ಇದು ಹಾಗಲ್ಲ ಮಾಡೋದು ಹಿಂಗಲ್ಲ ಮಾಡೋದು ಅಂತ ಕೆಲವೊಂದಿಷ್ಟು ಸಜೆಷನ್ನ ನನಗೆ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಅವರಿಗೆ ಪಡ್ಡು ಎಲ್ಲ ಅವರೇ ತೆಗೆದಿದ್ದು ಇವಾಗ ಅವರಿಗೆ ಊಟಕ್ಕೂ ಸಹ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅವ್ರು ತೆಗೆದ್ಬಿಟ್ಟು ಇನ್ನೊಂದು ಬ್ಯಾಚ್ನ ಹಾಕ್ತಾಯಿದ್ದಾರೆ ಪಡ್ಡಿನ ಹಿಟ್ಟನ್ನು. ಸೊ ಅವ್ರಿಗೆ ಇದು ವೀಡಿಯೋ ಮಾಡೋದೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಬಟ್ ಆದರೂ ನಾನು ಮಾಡ್ತಾ ಇರ್ತೀನಿ. ಸೊ ಅವರು ಇದೆಲ್ಲ ಏನಕ್ಕೆ ಬೇಕು ನಿನಗೆ, ಸುಮ್ಮನೆ ಇದ್ಬಿಡು ಅಂತ ಎಲ್ಲ ಹೇಳ್ತಿರ್ತಾರೆ. ನೆಕ್ಸ್ಟ್ ಇನ್ನೇನು ಪಡ್ಡು ಎಲ್ಲ ಮಾಡಿಟ್ಟು ಇವಾಗ ನಾನು ನನ್ನ ರೋಟಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಫಸ್ಟು ಅಡುಗೆ ಮಾಡಿಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೋ, ಹೊರಗಡೆ ಹೋಗೋರು ಅವ್ರನ್ನ ಕಳಿಸ್ಬಿಟ್ರೆ ಒಂದು ಸಮಾಧಾನ ಆಗ್ಬಿಡುತ್ತೆ. ನೆಕ್ಸ್ಟ್ ನಾವು ಏನು ಬೇಕಿದ್ರೂ ಮಾಡ್ಕೋಬೋದು ಅಂತ ಅದಕ್ಕೆ ನಮ್ಮ ರೋಟಿನ. ಸೊ ಇವಾಗಲೇ ಟೈಮು ಒಂದು 10 ಗಂಟೆ ಆಗೋದಕ್ಕೆ ಬಂದಿತ್ತು. ಸೊ ಆವಾಗ ನಾನು ಸಬ್ಜಾ ಸೀಡ್ಸ್ನ
ರಾತ್ರಿ ನೆನೆಸಿಟ್ಟಿದ್ದೆ. ಸೊ ಆ ಸಬ್ಜಾ ಸೀಡ್ಸು ಮತ್ತು ಅದ್ರ ಜೊತೆಗಿರೋ ವಾಟರ್ ಎರಡನ್ನೂ ಸಹ ತೊಗೊಳ್ತಾ ಇದ್ದೀನಿ. ಅರೌಂಡ್ ಐ ಥಿಂಕ್ 10 ಆಗಿತ್ತು ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಮೆಂತೆಕಾಳನ್ನ ನೆನೆಸಿಟ್ಟಿರ್ತೀವಲ್ಲ, ಸೊ ಆ ಮೆಂತೆಕಾಳು ಹಾಗೆ ನೀರು ಅದನ್ನು ಸಹ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವತ್ತು ವಾಕಿಂಗು ಮತ್ತು ಇದು ಇಂಥದಪ್ಪ ವೆಜಿಟೇಬಲ್ ಡ್ರಿಂಕ್ಸ್ ಇದೆರಡೂ ಸಹ ತೊಗೊಳ್ತಾ ಇದ್ದೀನಿ. ಇವತ್ತು ಅದೆರಡನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೆ ನಾನು ಏನು ಮತ್ತೆ ಎಕ್ಸ್ಟ್ರಾ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಅದೇನು ಪಡ್ ಮಾಡಿದ್ನಲ್ಲ ಮನೆಯವ್ರಿಗೆ, ಸೊ ಅದೇ ಪಟ್ಟು ತಿಂತಾಯಿದ್ದೀನಿ. ಇವತ್ತು ಅದು ಊಟ ಮಾಡಿದ್ದು ಬಂದುಬಿಟ್ಟು ಐ ಥಿಂಕ್ 12:30 ಆರ್ 1 ಆಗಿತ್ತು ಅನಿಸುತ್ತೆ. ಬಿಕಾಸ್ ನಾನು ಫಸ್ಟಲ್ಲಿ ಏನು ಅಂದರೆ ಸಬ್ಜಾ ಸೀಡ್ಸ್ ವಾಟರ್ ತೊಗೊಂಡು 10:30ಗೆ ಆ್ಯಂಡ್ ನೆಕ್ಸ್ಟ್ 1 ಅವರ್ ಬಿಟ್ಬಿಟ್ಟು ಏನು ಮೆಂತೆಕಾಳು ನೆನೆಸಿದ್ವಲ್ಲ ಆ ನೀರು ತೊಗೊಂಡು ಆ್ಯಂಡ್ ನೆಕ್ಸ್ಟ್ ಒಂದು ಹಾಫ್ ಆ್ಯಂಡ್ ಅವರ್ ಬಿಟ್ಬಿಟ್ಟು ಮತ್ತು ಏನು ಇದು ಸೋರೆಕಾಯಿ ಜ್ಯೂಸ್ ಬರುತ್ತಲ್ಲ ಆ ಸೋರೆಕಾಯಿ ಜ್ಯೂಸ್ ತೊಗೊಂಡು ಆಮೇಲೆ 12:30 ಆರ್ 1 ನಾನು ಊಟ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ನಮ್ಮೂರಲ್ಲಿ ಹಬ್ಬ ಮಾಡ್ತಾಯಿದ್ವಿ. ಅಜ್ಜಿ ಹಬ್ಬ ಅಂತ ಹೇಳಿ ಮಾಡ್ತೀವಿ ನಮ್ಮೂರ ಕಡೆ ಎಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಳ್ಗೆ ಎಲ್ಲ ಮಾಡಬೇಕಿತ್ತು. ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಹೋಳ್ಗೆ ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಅಷ್ಟಾಗಿ ಹೋಳ್ಗೆ ಅದೆಲ್ಲ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಕಲ್ತ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ. ಇನ್ನೇನು ಹೋಳ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಳಿಗೆ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ಗೆ ಬೇಳೆನೆಲ್ಲ ತೊಳೆದು ಬೇಳೆ ಎಲ್ಲ ಹಾಕಿ ಅದನ್ನು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಹಾಗೆ ಅದು ಬೇಳೆ ಬೇಯುವಂಥ ಟೈಮಲ್ಲಿ ಇನ್ನು ನಾವು ಹಿಟ್ಟನ್ನು ಕಲಿಸ್ಕೋಬೇಕಲ್ಲ ಹೋಳ್ಗೆಗೆ, ಸೊ ಆ ಹಿಟ್ಟನ್ನು ಸಹ ಕಲಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಅದು ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಟ್ಟು ಹಾಗೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು ಅದು ಪೂಜೆ ಮಾಡೋದಕ್ಕೆ. ಏನು ಅಂದರೆ ಅದು ಒಂದು 7 ಇದು ಅಜ್ಜಿ ಹಬ್ಬ ಅಂತ ಹೇಳಿದರೆ ಒಂದು ಮಡಿಕೆ ಬರುತ್ತೆ ಅಲ್ಲ ಚಿಕ್ಕದು, ಅದರಲ್ಲೆಲ್ಲ ಇಟ್ಬಿಟ್ಟು ಮಾಡ್ತಾರೆ. ಅದನ್ನು ಮಡಿಕೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸೊಪ್ಪು ಬರುತ್ತೆ ಅಲ್ಲ ಬೇವಿನ ಸೊಪ್ಪು, ಆ ಬೇವಿನ ಸೊಪ್ಪನ್ನ ಇಟ್ಟು ಇನ್ನೂ ಕೆಳಗಡೆ ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಆ ಮಡಿಕೆನ ಇಟ್ಟು ಅದ್ರ ಮೇಲೆ ಇರೋವಂಥ ಬೇವಿನ ಸೊಪ್ಪು ಇಟ್ಟಿರ್ತೀವಲ್ಲ, ಸೊ ಅದನ್ನೆಲ್ಲ ಇಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ತಾರೆ. ಅಷ್ಟೇನು ಗ್ರ್ಯಾಂಡ್ ಇರೋದಿಲ್ಲ ಈ ಹಬ್ಬ, ಬಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಊರಲ್ಲಿ ಒಂದು ವರ್ಷಕ್ಕೊಂದ್ಸಲ ಇದನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಹಬ್ಬ ಮಾಡೋದಕ್ಕೆ. ಹಾಗಾಗಿ ಅದನ್ನು ದೇವ್ರಿಗೆ ಎಡೆ ಎಲ್ಲ ಮಾಡಬೇಕಲ್ಲ, ಇನ್ನೇನು ಹೋಳ್ಗೆ ಮಾಡಿದ್ದೆಲ್ಲ ಫುಲ್ಲು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಸೊ ಅದನ್ನು ಇಲ್ಲಿ ನಾನು ಡೇಟಲ್ಲಿ ಇದ್ದಿದ್ದರಿಂದ ಹೋಳ್ಗೆ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿದೆ. ಬಟ್ ನಮ್ಮ ಅತ್ತೆ ಇದ್ದವರು ಬೇಡ ಕರೆದಿರೋ ಅಂಥ ಹೋಳ್ಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಹೋಳ್ಗೆನ ಬೇಯಿಸ್ಕೊಂಡ್ಬಿಟ್ಟು ತಿನ್ನು ಅಂತಂದರು. ಕುಚ್ಚು ಹೋಳ್ಗೆ ಅಂತ ಮಾಡ್ತಾರೆ, ಇದಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸರಿ ಅಂದ್ಬಿಟ್ಟು ಅವಾಗಿನ್ನೂ ಕುಚ್ಚೋಳ್ಗೆನ ಹೋಳ್ಗೆನ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ತೊಗೊಳೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ಇವತ್ತು ಹಬ್ಬ ಎಲ್ಲ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಊಟ ಮಾಡೋದು ಟೈಮ್ ಆಯಿತು. ಸೊ 8 ಆಗಿತ್ತು ಅನಿಸುತ್ತೆ. ಆದಷ್ಟು ಬೇಗನೆ ಊಟ ಮಾಡೋದಕ್ಕೆ ಟ್ರೈ ಮಾಡಿ ಡಯಟ್ ಮಾಡ್ತಾ ಇರಬೇಕಾದ್ರೆ, ಅದರಲ್ಲೂ ನೈಟು ಇನ್ನೂ ಬೇಗ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಊಟ ಮಾಡಿ. ಇನ್ನು ನಾನು ಹೇಳಿದ್ನಲ್ಲ ಹೋಳ್ಗೆ ತೊಗೊತಾ ಇದ್ದೀನಿ. ಹೋಳ್ಗೆ ತುಪ್ಪ ಹಾಗೆ ಕೋಸಂಬರಿ ಮಾಡಿದ್ವಿ ನಮ್ಮ ಮನೇಲಿ, ಅದನ್ನು ತೊಗೊತಾ ಇದ್ದೀನಿ. ಕೋಸಂಬರಿ ಕ್ವಾಂಟಿಟಿನ ಭಾಳ ತೊಗೊಳ್ಳಿ, ಹಾಗೆ ತುಪ್ಪದ ಕ್ವಾಂಟಿಟಿನ ಕಡಿಮೆ ತೊಗೊಳ್ಳಿ. ಹಾಗೆ ಇವಾಗೇನು ಇದೊಂದು ಫೋಟೋ ಆ್ಯಡ್ ಮಾಡಿದ್ದೀನಲ್ಲ, ಸೊ ಇದೇ ರೀತಿ ಸಿಂಪಲ್ಲಾಗಿ ಮಾಡಿದ್ವಿ ಇವತ್ತು ಅಜ್ಜಿ ಹಬ್ಬನ. ಇದಾಗಿತ್ತು ಡೇ 3 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.